ವೀಕ್ಷಕರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದಲೂ ಅಧಿಕಾರ ಹಂಚಿಕೆ ಬಗ್ಗೆ ಪ್ರತಿದಿನ ಚರ್ಚೆ ನಡೆಯುತ್ತಿದೆ. 2.5 ವರ್ಷದ ಬಳಿಕ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವ ಚರ್ಚೆ ಸುದ್ದಿ ಸದ್ದು ಮಾಡುತ್ತಲೇ ಇದೆ. ಆದರೆ ಈ ಅಧಿಕಾರ ಹಂಚಿಕೆ ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಇದು ಅಧಿಕೃತವೂ ಅಲ್ಲ. ಆದರೆ ಚರ್ಚೆಯಂತೂ ಜೀವಂತವಾಗಿದೆ. ಹಾಗಾದರೆ ಮುಖ್ಯಮಂತ್ರಿ ಬದಲಾಗ್ತಾರಾ? ಒಂದು ವೇಳೆ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರಾ? ಇಲ್ಲ ಹೊಸ ಹೆಸರು ಮುನ್ನೆಲೆಗೆ ಬರುತ್ತಾ? ಇಷ್ಟಕ್ಕೂ ರಾಹುಲ್ ಗಾಂಧಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಾಹೇಬರು ದೆಹಲಿಗೆ ಹೋಗಿದ್ರು. ಅಲ್ಲಿ ಏನು ನಡೆಯಿತು ಅನ್ನೋದು ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ. ಬಟ್ ಒಂದಂತೂ ಸ್ಪಷ್ಟವಾಗಿದೆ, ಅದು ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರದಲ್ಲಿ ಬದಲಾವಣೆ ಅನ್ನೋದು ಇಲ್ಲ. ಇದಕ್ಕೆ ಕಾರಣ ರಾಹುಲ್ ಗಾಂಧಿ. ಹೌದು, ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಮಾಡೋದು ಇಷ್ಟ ಇಲ್ಲ. ಕಾರಣ ರಾಹುಲ್ ಗಾಂಧಿಗೆ ಇರುವ ಸೈದ್ಧಾಂತಿಕ ಸ್ಪಷ್ಟತೆ ಮತ್ತು ಬದ್ಧತೆ. ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಬಳಿಕ ಈ ರೀತಿಯ ಸ್ಪಷ್ಟತೆ ಇರೋದು ಕೇವಲ ಸಿದ್ದರಾಮಯ್ಯ ಅವರಿಗೆ ಮಾತ್ರ. ಹೀಗಾಗಿ ಸಿದ್ದರಾಮಯ್ಯ ಅಂದರೆ ರಾಹುಲ್ಗೆ ಹೆಚ್ಚು ಗೌರವ. ಅಲ್ಲದೆ ಸಿದ್ದರಾಮಯ್ಯ ಕರ್ನಾಟಕದ ಮಾಸ್ ಲೀಡರ್. ಅಹಿಂದ ಸಮುದಾಯ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಿಎಂ ಬದಲಾವಣೆ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ. ಇದು ರಾಹುಲ್ ಗಾಂಧಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಇದಲ್ಲದೆ ಸ್ಥಿರವಾಗಿರುವ ಸರ್ಕಾರ ಅಲುಗಾಡೋದು ಅವರಿಗೆ ಬೇಕಾಗಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸುವ ವಿಚಾರದಲ್ಲಿ ಅವರಿಗೆ ಸುತಾರಾಮ್ ಒಪ್ಪಿಗೆ ಇಲ್ಲ. ಆದರೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರೇ ಸಿಎಂ ಸ್ಥಾನದಿಂದ ಕೆಳಗಿಳಿಯುವ ಬಯಕೆ ವ್ಯಕ್ತಪಡಿಸಿದರೆ ಏನು ಮಾಡೋದು? ಇದಕ್ಕೂ ಕೂಡ ರಾಹುಲ್ ಗಾಂಧಿ ಅವರ ಬಳಿ ಉತ್ತರವಿದೆ. ನೋಡಿ, ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವ ಮಾತಿದೆ. ಆದರೆ ರಾಹುಲ್ ಗಾಂಧಿ ಮನಸ್ಸಲ್ಲಿ ಡಿಕೆ ಶಿವಕುಮಾರ್ ಇಲ್ಲ. ಹಾಗಂತ ಮಲ್ಲಿಕಾರ್ಜುನ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಿರಿಯ ನಾಯಕರು ಇಲ್ಲ. ಬದಲಿಗೆ ಮಿಸ್ಟರ್ ಕ್ಲೀನ್ ಕೃಷ್ಣ ಬೈರೇಗೌಡ ಇದ್ದಾರೆ. ಇದು ಅಚ್ಚರಿ ಆದರೂ ಇದೇ ಸತ್ಯ ಮತ್ತು ಇದಕ್ಕೆ ಕಾರಣವೂ ಇದೆ. ಹಾಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ್ರೆ ರಾಹುಲ್ ಗಾಂಧಿ ಕಣ್ಣ ಮುಂದೆ ಇರುವ ಪರ್ಯಾಯ ನಾಯಕ. ಕಾರಣ ಕೃಷ್ಣ ಬೈರೇಗೌಡ ಯುವಕರು, ಮಿಸ್ಟರ್ ಕ್ಲೀನ್ ಇಮೇಜ್ ಇರುವ ನಾಯಕ, ಸರಳ ಸಜ್ಜನ ವ್ಯಕ್ತಿ, ಕೇವಲ ತಮ್ಮ ಕೆಲಸಗಳಿಂದಲೇ ಸುದ್ದಿಯಲ್ಲಿರುವ ಜನನಾಯಕ. ಸಿದ್ಧಾಂತದ ಬಗ್ಗೆ ಸ್ಪಷ್ಟತೆ ಇದೆ. ಮುಖ್ಯವಾಗಿ ಕೃಷ್ಣ ಬೈರೇಗೌಡ ಕರ್ನಾಟಕದ ಜನಸಂಖ್ಯೆಯ 40% ನಗರ ಪ್ರದೇಶದ ಮತದಾರರಿಗೆ ಒಪ್ಪಿಗೆ ಆಗುವ ನಾಯಕ. ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ಹಳೆ ಮೈಸೂರು ಭಾಗದಲ್ಲಿನ ಸುಮಾರು 50 ಕ್ಷೇತ್ರದಲ್ಲಿ ಮರಸು ಒಕ್ಕಲಿಗರು ಪ್ರಬಲರು. ಅವರು ಸಹಜವಾಗಿಯೇ ಕೃಷ್ಣ ಬೈರೇಗೌಡರ ನಾಯಕತ್ವವನ್ನು ಒಪ್ತಾರೆ. ಹಾಗೆ ಸಿದ್ದರಾಮಯ್ಯ ಅವರ ನೀಲಿಗಣ್ಣಿನ ಹುಡುಗ ಕೂಡ ಹೌದು. ನೀವೊಮ್ಮೆ ಹಾಗೆ ಗಮನಿಸಿ, ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆಗಿದ್ದಾಗ ಕೃಷ್ಣ ಬೈರೇಗೌಡರಿಗೆ ನೇರವಾಗಿ ಜನರಿಗೆ ಹತ್ತಿರವಾಗುವ ಕೃಷಿ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟರು. ಮೈತ್ರಿ ಸರ್ಕಾರದಲ್ಲೂ ಕೃಷ್ಣ ಬೈರೇಗೌಡರ ಹಿಂದೆ ಇತ್ತು. ಈಗ 2ನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಕಂದಾಯದಂತಹ ದೊಡ್ಡ ಮತ್ತು ಜವಾಬ್ದಾರಿಯುತ ಖಾತೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಹಣಕಾಸು ಇಲಾಖೆಗೆ ಸಂಬಂಧಪಟ್ಟ ಯಾವುದೇ ಸಭೆಗಳಿಗೆ ಸಿದ್ದರಾಮಯ್ಯ ತಮ್ಮ ಪ್ರತಿನಿಧಿಯಾಗಿ ಕೃಷ್ಣ ಬೈರೇಗೌಡರನ್ನೇ ಕಳಿಸ್ತಾರೆ. ಅದಲ್ಲದೆ ಸಿದ್ದರಾಮಯ್ಯ ಅವರಿಗೆ ಕೃಷ್ಣ ಬೈರೇಗೌಡರ ಮೇಲೆ ವಿಶೇಷವಾದ ಕಾಳಜಿ ಕೂಡ ಇದೆ. ಹೀಗಾಗಿ ಮುಂದೆ ರಾಹುಲ್ ಗಾಂಧಿ ಕೃಷ್ಣ ಬೈರೇಗೌಡರನ್ನ ಪರ್ಯಾಯ ನಾಯಕರನ್ನಾಗಿ ನೋಡಿದರೆ ಅದಕ್ಕೆ ಸಿದ್ದರಾಮಯ್ಯ 100ಕ್ಕೆ 100 ಬೆಂಬಲ ನೀಡ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯ ಬೆಂಬಲಿಸಿದರೆ ಅವರ ಆಪ್ತರ ಬೆಂಬಲ, ಶಾಸಕರ ಬಲವೂ ಕೂಡ ಕೃಷ್ಣ ಬೈರೇಗೌಡರಿಗೆ ಸಿಗುತ್ತೆ. ಇನ್ನು ಕೃಷ್ಣ ಬೈರೇಗೌಡ್ರೆ ಸಿಎಂ ಆದರೆ ಡಿಕೆ ಶಿವಕುಮಾರ್ ಕತೆ ಏನು? ಕೃಷ್ಣ ಬೈರೇಗೌಡರು ಸಿಎಂ ಆಗೋಕೆ ಡಿಕೆ ಬಣ ಒಪ್ಪುತ್ತಾ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಈ ಪ್ರಶ್ನೆಗೂ ಕೂಡ ಉತ್ತರ ಇದೆ. ನೋಡಿ, ಡಿಕೆ ಶಿವಕುಮಾರ್ ಪಕ್ಕಾ ಲೆಕ್ಕಾಚಾರದ ರಾಜಕಾರಣಿ. ಪ್ರತಿಯೊಂದು ಬೆಳವಣಿಗೆಯನ್ನು ತಮ್ಮ ಅನುಕೂಲಕ್ಕೆ ಮಾಡಿಕೊಳ್ಳುವ ಅಥವಾ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗುವ ರಾಜಕಾರಣಿ. ಸೊ ಒಂದು ವೇಳೆ ಏನಾದರೂ ಕೃಷ್ಣ ಬೈರೇಗೌಡರನ್ನ ರಾಹುಲ್ ಗಾಂಧಿ ಸಿಎಂ ಮಾಡಬೇಕು ಅಂತ ನಿರ್ಧಾರ ಮಾಡಿ ಹೆಸರು ಫೈನಲ್ ಮಾಡಿದರೆ ಡಿಕೆ ಶಿವಕುಮಾರ್ ಜಾತಿಯ ಕಾರಣಕ್ಕೆ 100ಕ್ಕೆ 100 ಬೆಂಬಲ ನೀಡ್ತಾರೆ. ಯಾಕಂದರೆ ಜಾತಿಯನ್ನ ವಿರೋಧ ಕಟ್ಟಿಕೊಂಡು ಡಿಕೆ ಶಿವಕುಮಾರ್ ಅವರು ರಾಜಕಾರಣ ಮಾಡಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಕೂಡ ಬೆಂಬಲವನ್ನು ನೀಡುವ ಸಾಧ್ಯತೆ ಇದೆ. ಓಕೆ, ಸಿದ್ದರಾಮಯ್ಯ ಆಯಿತು, ಡಿಕೆ ಶಿವಕುಮಾರ್ ಓಕೆ ಅಂದಿದ್ದಾಯಿತು. ಹಾಗಾದರೆ ದಲಿತ ಸಮುದಾಯದ ನಾಯಕರು ಏನು ಮಾಡ್ತಾರೆ?
ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಕತೆ ಏನು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಕೃಷ್ಣ ಬೈರೇಗೌಡರು ಸಿಎಂ ಆದರೆ ಆಗ ಪ್ರಿಯಾಂಕ್ ಖರ್ಗೆ ಡಿಸಿಎಂ ಆಗ್ತಾರೆ. ಡಿಸಿಎಂ ಪ್ರಿಯಾಂಕ್ ಖರ್ಗೆ ಆದರೆ ದಲಿತ ಸಮುದಾಯವು ಕೂಡ ಕೃಷ್ಣ ಬೈರೇಗೌಡರಿಗೆ ಬೆಂಬಲ ನೀಡುತ್ತೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಕುರ್ಚಿಯ ಆಟಕ್ಕೆ ರಾಹುಲ್ ಗಾಂಧಿ ಸ್ಫೋಟಕ ತಿರುವು ಕೊಡುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ.